ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣರು ಅಂತಹ ಪದಾರ್ಥಗಳನ್ನು ತಮ್ಮ ಬಳಿ ಬರುವ ಸಾಧಕರಿಗೂ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಅದನ್ನು ಸೇವಿಸುವುದರಿಂದ ಸಾಧಕರ ಶುದ್ಧ ಭಾವ ಮನಸ್ಸಿಗೆ ಧಕ್ಕೆಯಾಗುತ್ತೆ, ಹಾನಿಯಾಗುತ್ತೆ. ಹಾಗಾದ್ರೆ ಇಂತಹ ದುಬಾರಿ ವಸ್ತುಗಳನ್ನೆಲ್ಲ ಏನ್ ಮಾಡೋದು? ಪರವಾಗಿಲ್ಲ, ಅದನ್ನೆಲ್ಲ ಜೀರ್ಣಿಸಿಕೊಳ್ಳಬಲ್ಲ ಒಬ್ಬ ಗಟ್ಟಿಗ ಇದ್ದಾನೆ. ಅದು ಬೇರೆ ಯಾರು ಅಲ್ಲ, ನಮ್ಮ ನರೇಂದ್ರನೇ. ಶ್ರೀರಾಮಕೃಷ್ಣರು ಅಂತಹ ಆಹಾರ ಪದಾರ್ಥಗಳನ್ನೆಲ್ಲ ಶ್ರೀ ನರೇಂದ್ರನಿಗೆ ಕೊಟ್ಟು ಬಿಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ನರೇಂದ್ರನ ಒಳಗಡೆ ಇರುವ ಜ್ಞಾನ ಅಂತನ್ನುವ ಅಗ್ನಿ ಎಂತಹ ಅಶುದ್ಧ ಆಹಾರವನ್ನಾದ್ರೂ ಸರಿ ಸುಟ್ಟು ಜೀರ್ಣಿಸಿಕೊಳ್ಳಬಲ್ಲದು. ಇನ್ನೂ ಸ್ವಾರಸ್ಯದ ಸಂಗತಿ ಏನಂದ್ರೆ, ಶ್ರೀರಾಮಕೃಷ್ಣರು ನರೇಂದ್ರನ ಹತ್ತಿರ ಯಾವುದೇ ಒಂದು ವೈಯಕ್ತಿಕ ಸೇವೆಯನ್ನು ಮಾಡಿಸಿಕೊಳ್ತಾ ಇರಲಿಲ್ಲ. ನರೇಂದ್ರನಿಗೆ ಶ್ರೀರಾಮಕೃಷ್ಣರ ವೈಯಕ್ತಿಕ ಸೇವೆಯನ್ನು ಮಾಡಬೇಕು ಅಂತ ಬಹಳ ಕಾತರ, ಉತ್ಸಾಹ ಇತ್ತು. ಆದ್ರೆ ಶ್ರೀರಾಮಕೃಷ್ಣರು ಅದಕ್ಕೆ ಅವಕಾಶವನ್ನೇ ಕೊಡ್ತಿರ್ಲಿಲ್ಲ. ಯಾಕೆ? ಕಾರಣ ಸುಸ್ಪಷ್ಟ. ಕಾರಣ, ಅವನು ಸಾಕ್ಷಾತ್ ಶಿವ. ಶಿವನ ಹತ್ತಿರ ನಾನು ಸೇವೆ ಮಾಡಿಸಿಕೊಳ್ಳಲ್ಲ, ಇಲ್ಲ. ಅಲ್ಲದೆ ಸೇವೆಯನ್ನು ಮಾಡಿ ಏನನ್ನು ಪಡೆದುಕೊಳ್ಬೇಕು ಅಂದ್ರೆ ಅದಾಗಲೇ ಪೂರ್ಣ ಚಿತ್ತಶುದ್ಧಿಯನ್ನು ಪಡೆದುಕೊಂಡು ಆಗಿದೆ. ಆ ಮಾತುಗಳನ್ನು ಹೇಳಿದ್ರು. ಅವೆಲ್ಲವೂ ಮುಂದೆ 10-12 ವರ್ಷಗಳ ಒಳಗೆ ಸತ್ಯಸ್ಯ ಸತ್ಯವಾದವು ಎಂಬುದನ್ನು ಇಡೀ ಜಗತ್ತು ನೋಡಿತು. ಸ್ವಾಮಿ ವಿವೇಕಾನಂದರ ಗುರುವೇ. ಅಷ್ಟೇ ಅಲ್ಲ, ಇವತ್ತು ನಮಗೆ ರಾಮಕೃಷ್ಣರು ಆ ದೂರದ ಮೂಲೆಯ ಬಂಗಾಳದ ಕೋಲ್ಕತ್ತಾದಿಂದ ಇಲ್ಲಿಯವರೆಗೆ ಕರ್ನಾಟಕದವರೆಗೆ ತಲುಪಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ, ಮೊಟ್ಟ ಮೊದಲ ಕಾರಣ ಸ್ವಾಮಿ ವಿವೇಕಾನಂದರೇ. ಸ್ವಾಮಿ ವಿವೇಕಾನಂದರೇ ತನ್ನ ಗುರುವನ್ನು ವಿಶ್ವದಾದ್ಯಂತ, ವಿಶ್ವದ ಮೂಲೆ ಮೂಲೆಗಳಲ್ಲಿ ಪ್ರಚುರಪಡಿಸಿದ್ದು, ಪರಿಚಯಿಸಿದ್ದು. ಶ್ರೀರಾಮಕೃಷ್ಣರನ್ನು ಸ್ವಾಮಿ ವಿವೇಕಾನಂದರು ಯಾವ ರೀತಿ ನಮಗೆ ಪರಿಚಯ ಮಾಡಿಸಿದ್ರು ಅನ್ನೋದು ಇನ್ನೂ ಗಂಭೀರ